ಕಾಂಗ್ರೆಸ್ನ ಹೈಕಮಾಂಡ್. ಕೊನೆಗೂ ಕೂಡ ಸಚಿವ ಸ್ಥಾನವನ್ನು ಪಡೆದಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು ಕ್ಷಮೆ ಕೇಳಿದ್ದು ವರದಾನವಾಗಿದೆ. ದಾವಣಗೆರೆ ಬೈ ಎಲೆಕ್ಷನ್ ಗೊಂದಲದ ನಡುವೆ ಮಲ್ಲಿಕಾರ್ಜುನ್ ಅವರಿಗೆ ಕೋಕ್ ಕೊಡಲಾಗಿದೆ. ಇಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಕೋಕ್ ಕೊಡಲಾಗಿದೆ. ಜಮೀರ್ಗೆ ಡಿಕೆ ಸಂಪುಟದಲ್ಲೂ ಕೂಡ ಸಚಿವ ಸ್ಥಾನ ಒಲಿದು ಬಂದಿದೆ. ಅವರಿಗೆ ಜಮೀರ್ ಅಹಮದ್ ಖಾನ್ ಅವರಿಗೆ ಕ್ಷಮಾಪಣೆಯೇ ವರದಾನವಾಯಿತು. ಹೀಗಾಗಿ ಸಚಿವ ಸ್ಥಾನ ಸಿಕ್ಕಿದೆ ಅವರಿಗೆ. ಇನ್ನು ಕಲಬುರಗಿ ಜಿಲ್ಲೆಗೆ 3ನೇ ಸಚಿವ ಸ್ಥಾನ ಸಿಕ್ಕಿದೆ. ಡಾಕ್ಟರ್ ಅಜಯ್ ಸಿಂಗ್ ಅವರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗ್ತಾ ಇದೆ. ಯುವ ಕೋಟಾದ ಅಡಿಯಲ್ಲಿ ಅಜಯ್ ಸಿಂಗ್ ಅವರಿಗೆ ಸ್ಥಾನವನ್ನು ಕಲ್ಪಿಸಲಾಗಿರುವಂಥದ್ದು. ಈಗಾಗಲೇ ಸಂಪುಟದಲ್ಲಿ 2 ಕಲಬುರಗಿಯ ನಾಯಕರು ಸಚಿವರಾಗಿದ್ದಾರೆ, ಪ್ರಿಯಾಂಕ್ ಖರ್ಗೆ ಮತ್ತು ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್. ಅದರ ನಡುವೆ 3ನೇಯವರು ಡಾಕ್ಟರ್ ಅಜಯ್ ಸಿಂಗ್ ಈಗ ಆಯ್ಕೆಯಾಗಿದ್ದಾರೆ. ಕಲಬುರಗಿ ಜಿಲ್ಲೆಯವರೇ, ಜೇವರ್ಗಿ ಕ್ಷೇತ್ರದ ಶಾಸಕರು ಕಲಬುರಗಿ ಜಿಲ್ಲೆಯಿಂದ ಆಯ್ಕೆಯಾಗಿದ್ದಾರೆ. ಕಲಬುರಗಿ ಜಿಲ್ಲೆಗೆ ಈ ಮೂಲಕ 3 ಸಚಿವ ಸ್ಥಾನಗಳು ದೊರೀತಾ ಇರುವಂಥದ್ದು. ಸಂಪುಟ ವಿಸ್ತರಣೆ ಇವತ್ತು ನಾಳೆ ಅಂತೇಳಿ ಸಾಕಷ್ಟು ದಿನಗಳು ಕಳೆದು ಹೋಗಿತ್ತು. ಫೈನಲ್ ಆಗತ್ತೆ ಅಂದ್ಕೊಳ್ತಾ ಇದ್ದಾಗಲೇ ಆಗಿರಲಿಲ್ಲ. ಕಡೆಗೂ ಇವತ್ತು ಫೈನಲ್ ಆಗಿದೆ. ಆ ಫೈನಲ್ ಲಿಸ್ಟ್ ಮುಖ್ಯಮಂತ್ರಿಗಳಿಗೂ ತಲುಪಿದೆ. ಹಾಗೆ ಯಾರ್ಯಾರೆಲ್ಲ ಆಯ್ಕೆಯಾಗಿದ್ದಾರೆ ಅನ್ನೋದರ ಮಾಹಿತಿ ಆಯಾ ನೂತನ ಸಚಿವರುಗಳಿಗೂ ಕೂಡ ರವಾನೆ ಆಗಿದೆ. ಸಂಜೆ ನೀವು ರೆಡಿಯಾಗಿ, ಇವತ್ತು ಸಂಜೆ ಪ್ರಮಾಣ ವಚನ ಕಾರ್ಯಕ್ರಮ ಇದೆ ಲೋಕಭವನದಲ್ಲಿ. ಎಲ್ಲರೂ ಸಂಜೆ 4 ಗಂಟೆಗೆ ಲೋಕಭವನಕ್ಕೆ ಬನ್ನಿ ಎನ್ನುವ ಸಂದೇಶವನ್ನು ಖುದ್ದು ಫೋನ್ ಕರೆ ಮಾಡಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ನೀಡಿದ್ದಾರೆ. ಎಲ್ಲ 20 ಸ್ಥಾನಗಳು ಏನು ಖಾಲಿ ಇದ್ವೋ 20 ಸ್ಥಾನಗಳು, ಆ 20 ಸಚಿವ ಸ್ಥಾನಗಳನ್ನು ಕೂಡ ಈಗ ಭರ್ತಿ ಮಾಡಲಾಗಿರುವಂಥದ್ದು. ಹೊಸ ಮುಖಗಳಿಗೆ ಹೈಕಮಾಂಡ್ ಇದರಲ್ಲಿ ಮಣೆ ಹಾಕಿದೆ. ರಿಜ್ವಾನ್ ಅರ್ಷದ್, ಅಜಯ್ ಸಿಂಗ್, ಶಿವಲಿಂಗೇಗೌಡರು, ವಸಂತಪ್ಪ, ಗಾಯತ್ರಿ ಶಾಂತೇಗೌಡ, ಮಾಗಡಿ ಬಾಲಕೃಷ್ಣ, ವಿಜಯಾನಂದ ಕಾಶಪ್ಪನವರ್. ಇನ್ನು ಜಮೀರ್ ಅಹಮದ್ ಖಾನ್ ಅವರು ಕ್ಷಮಾಪಣೆ ಕೇಳುವ ಮೂಲಕ ಒಂದು ರೀತಿಯ ಗೆಲುವನ್ನು ಸಾಧಿಸಿದ್ದಾರೆ. ಮತ್ತೊಮ್ಮೆ ಕ್ಯಾಬಿನೆಟ್ನಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ದಾವಣಗೆರೆಯ ಗೊಂದಲ ಏನು ಏರ್ಪಟ್ಟಿತ್ತು, ದಾವಣಗೆರೆ ಕ್ಷೇತ್ರದ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಪ್ರಚಾರ ಕಾರ್ಯದಲ್ಲಿ ಸರಿಯಾಗಿ ಭಾಗಿಯಾಗಿರಲಿಲ್ಲ ಅಂತ ಅಸಮಾಧಾನ ಇತ್ತು. ಮತ್ತೊಂದೆಡೆ ಆಡಿಯೋ ಒಂದು ರಿಲೀಸ್ ಆಯಿತು. ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿದ್ದಾರೆ ಎನ್ನಲಾಗಿದ್ದಂತಹ ಆಡಿಯೋ ಬೇರೆ ರಿಲೀಸ್ ಆಗಿತ್ತು. ಮೊದಲ ಪಟ್ಟಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಹೆಸರು ಬರಲಿಲ್ಲ. ಕಡೆಗೆ ಅವರು ಕ್ಷಮಾಪಣೆಯನ್ನು ಕೇಳಿದ್ದು ವರವಾಗಿ ಪರಿಣಮಿಸಿ 2ನೇ ಪಟ್ಟಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಹೆಸರು ಬಂದಿರುವಂಥದ್ದು. ಎಸ್ ಮಲ್ಲಿಕಾರ್ಜುನ್ ಅವರಿಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.